ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ. ಇವತ್ತು ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗೈತೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಶನಿವಾರ. ಇವತ್ತು ಟೈಮ್ ಬಂದು ಆಲ್ರೆಡಿ 3 ಗಂಟೆ ಆಗೈತೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟವರೆಗೂ ನೆಲೆ ಎಲ್ಲ ಸೀಟಿ ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ನಮ್ಮ ಗೊಂಬೆ ನೋಡಿ ಹೆಂಗೆ ಮಲಗಿದ್ದಾಳೆ ಅಂತ. ಗೊಂಬೆ, ಗೊಂಬೆ ಗೊಂಬೆ ನನ್ನ ಬ್ಯಾಗ್ ಮೇಲೆ ಹೆಂಗೆ ನನ್ನ ಬ್ಯಾಗ್ನೇ ತೊಟ್ಲು ಮಾಡ್ಕೊಂಡೆ. ಗೊಂಬೆ ಹಾಯ್ ಮಾಡು. ನನ್ನ ಬ್ಯಾಗ್ನೇ ಅವಳು ಗೊಂಬೆ ಮಾಡ್ಕೊಂಡಿದ್ದಾಳೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಶನಿವಾರ. ಇವತ್ತು ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ. ಕೇಕೆಲ್ಲ ಕಟ್ ಮಾಡೋದಿಲ್ಲ. ಸ್ಟಾರ್ಟಿಂಗು ಕಟ್ ಮಾಡಿವೋ, ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ ಕೇಕೆಲ್ಲ ಕಟ್ ಮಾಡೋದು. ಗಿಫ್ಟು ಫಸ್ಟು ಕೊಡೋರು, ಗಿಫ್ಟೆಲ್ಲ ಕೊಡೋರು. ಈಗ ಹೋದ ವರ್ಷದಿಂದ ಗಿಫ್ಟ್ ಕೊಟ್ಟಿಲ್ಲ. ನೋಡೋಣ, ಏನಾದ್ರು ಸರ್ಪ್ರೈಸಾಗಿ ಏನಾದ್ರು ಗಿಫ್ಟ್ ಕೊಡ್ತಾರಾ ಏನು ನೋಡೋಣ. ಅವಾಗೆಲ್ಲ ಹೊರ್ಗಡೆ ಇದ್ದೋ, ಅಂದರೆ ಕೇರಳ ಅಲ್ಲಿದ್ದೋ ನಾವು. ಗಿಫ್ಟೆಲ್ಲ ಕೊಡೋರು. ಈಗ ಹಳ್ಳಿಗೆ ಬಂದು ಸೆಟ್ಲ್ ಆದಮೇಲೆ ಕೊಡ್ತಾರೇನೋ ಗೊತ್ತಿಲ್ಲ, ನೋಡೋಣ. ಅವ್ರು ಬರೋದು ನೈಟ್ 9 ಗಂಟೆಗೆ. ಈಗ ಮತ್ತೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಪೂಜೆ ಎಲ್ಲ ಮಾಡಿ ಇವಾಗ ಟೀನ ಕಾಸ್ತಾ ಇದೆ. ಟೀ 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 ನೋಡಿ, ಪೂಜೆ ಎಲ್ಲ ಮುಗ್ದಿದೆ. ಅದಕ್ಕೆ ಇವಾಗ ಟೀ ಕಾಸ್ಕೊಳ್ಳೋಣ ಅಂತ ಕಾಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಬೆಳಗ್ಗೆ ನೋಡಿ ಚಾಕುನಲ್ಲಿ ತರಕಾರಿ ಕಟ್ ಮಾಡೋಕ್ಕೋಗಿ ಬೆಳ್ಳನೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಉದ್ದ, ಬಿಸಿ ಏನು ತಾಗೋದಕ್ಕೆ ಆಗಲ್ಲ, ಅಷ್ಟು ಬೆಳ್ಳನ ಕಟ್ ಮಾಡ್ಕೊಂಡಿದ್ದೆ. ಟೀ ಜೊತೆಗೆ ರಸ್ಕು. ಗೊಂಬೆ ಗೊಂಬೆ ಇದು ಬಂದು ನಮ್ಮ ಅತ್ತೆ ಕೊಟ್ಟು ಕಳಿಸಿದೆ. ಏನೋ ತಿಂಡಿ ಕೊಟ್ಟು ಕಳಿಸಿದೆ. ಇರಲ್ಲ, ಎಲ್ಲಿ ಬರ್ತಿದೀಯಾ? ಅವಳು ರಸಕ್ಕೆ ತಿನ್ನೋಕೆ ಬಂದಿರೋದು ಫ್ರೆಂಡ್ಸ್. ರಸ್ಕ್ ಕಳ್ಳಿ, ರಸ್ಕ್ ತಿಂತೀಯ ಅನ್ನು. ಫ್ರೆಂಡ್ಸ್, ಟೈಮ್ ಬಂದು 11 ಕಾಲಾಗೈತೆ ನೈಟು. ನಮ್ಮ ಹಸ್ಬೆಂಡು ಎದ್ದು ಹೋಗಿದ್ದಾರೆ. ನಾನು ಆಲ್ರೆಡಿ ಒಂದು ನಿದ್ದೆ ಮಾಡಿದ್ದೆ. ಟೈಮ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನೈಟ್ 11 ಕಾಲು. ನೀರು ಬಿಡೋಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಬಾ ಬಾ. ಬೆಳಗ್ಗೆ 8:30 ಕೆಲಸ ಮಾಡಿ ಇಲ್ಲ 11 ಕಾಲು ಆದ್ರೂ ಬಂದಿದ್ದೆ. ಬೆಳಗ್ಗೆ 8:30 ಹೋಗಿ ಬಂದಿದ್ದೆ ನೈಟ್ 9 ಗಂಟೆ. ಮತ್ತೆ ಹೋಗಿ ನೀರು ಬಿಡ್ತಿದ್ದಾರೆ 11 ಕಾಲು. ಎಷ್ಟು ಗಂಟೆಗೆ ಬರು ಅಂತ ಗೊತ್ತಿಲ್ಲ. ನಾನು ಊಟ ಮಾಡಿ ಮಲ್ಕೊಂಡೆ.
ಎಷ್ಟು ಗಂಟೆಗೆ ಹೋದ್ರು ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಬೆಳಕು ಬೀಳ್ತೈತೆ, ಅಲ್ಲಿ ತೋಟದೊಳಗಿದ್ದಾರೆ. ರೈತರು ಕಷ್ಟ ಹಿಂಗೆ ಅಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ನೀಟಾಗಿ ಕರೆಂಟ್ ಕೊಡಲ್ಲ. ಕರೆಂಟ್ ಕೊಟ್ರೂ ವೋಲ್ಟೇಜ್ ಅಲ್ಲಲ್ಲ, ಎಲ್ಲ ಪ್ರತಿಯೊಬ್ಬರು ಸಹ ಆನ್ ಮಾಡ್ಕೊಂಡಿರ್ತಾರೆ. ಇಷ್ಟೊತ್ತು ಕೆಲಸ ಮುಗಿಸ್ಕೊಂಬಂದು ಇವಾಗ ನಾನು ಎಲ್ಲೋದು ಅಂತ ಅಂತೇನೆ. ನಮ್ಮ ಗೊಂಬೆನೂ ನಿದ್ದೆ ಮಾಡಿ ಎದ್ದಿದ್ದಾಳಲ್ಲ ನೋಡಿ. ನಮ್ಮ ಗೊಂಬೆನೂ ನಿದ್ದೆ ಮಾಡಿದ್ದಿದ್ದಾಳೆ. ನಾನು ಸುಮ್ಮನೆ ಹಾಗೆ ಮಲ್ಕೊಂಬಿಟ್ಟಿದ್ದೀನಿ. ಗೊಂಬೆ ಹೋಗ್ಬಿಡ್ತಾಳೆ. ಗೊಂಬೆ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಫೋನ್ ತಗೊಂಡೋಗಿಲ್ಲ, ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಬ್ಯಾಟ್ರಿ ಬಿಡಕ್ಕೆ ಮಾತ್ರ ಬೀಳ್ತೈತಿ. ಸುಮ್ಮನೆ ಇರವ. ನೋಡಿ, ಈ ಹಳ್ಳೀಲಿ ಪಾಪ ಗಂಡಸರು ಬದುಕು ಹೆಂಗಿರುತ್ತೆ ಅಂತ ಅಂದರೆ, ಗಂಡು ಮಕ್ಳು ಜೀವನ ಹೇಗಿರುತ್ತೆ ಅಂದರೆ ಕೆಲವರು ಬಿಡಿ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾರೆ. ಅಯ್ಯೋ ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಲಿ, ನಾವು ಚೆನ್ನಾಗಿ ಆರಾಮಾಗಿ ಶೋಕಿ ಮಾಡಬೇಕು, ನಾವು ಜೀವನ ಮಾಡಬೇಕು, ಆರಾಮಾಗಿ ತಿನ್ನಬೇಕು, ಉಣ್ಣಬೇಕು, ಶೋಕಿ ಮಾಡಬೇಕು ಅಂತ ತಿರುಗ್ತಾರೆ. ನಮ್ಮ ಹಳ್ಳಿ ಗಂಡ ಐಕ್ಳು ಏನಂತ ಅಂದರೆ, ಕೆಲವರು ಎಲ್ಲರೂ ಅಲ್ಲ, ನನ್ನ ಗಂಡ ಬೆಳಗ್ಗೆ 8:00ವರೆಗೆ ಮನೆ ಬಿಡ್ತಾರೆ ಕೆಲಸಕ್ಕೆ. 8:00ವರೆಗೆ ಹೋದರೆ ನೈಟ್ ಬರೋದು 9 ಗಂಟೆ. ಮತ್ತೆ ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಮತ್ತೆ ನೀರು ಬಿಡಕ್ಕೆ ಹೋಗಿದ್ರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಮತ್ತು 6 ಗಂಟೆಗೆ ಎದ್ದೇಳ್ತಾರೆ ಪಾಪ ಬೆಳಗ್ಗೆ ಹೊತ್ತು. ಹಸುಗಳನ್ನೆಲ್ಲ ಕಟ್ಟಾಕಿ ಕರ್ಕೊಂಬೋಗೊಂಬೆ ನಿಮ್ಮ ಅಪ್ಪಾಜಿನ, ನಿಮ್ಮ ಅಪ್ಪನ ಕರ್ಕೊಂಬೋಗವ. ಓಹೋ, ಇವನು ಬಂದ, ಇವನು ನೀರು ಬಿಡಕ್ಕೆ ಹೋಗಿದ್ದಾನೆ. ಹೋಗ ಕರ್ಕೊಂಬ, ಟೈಮ್ ಆಗೈತೆ. ಹೋಗವ ನಿಮ್ಮ ಅಪ್ಪನ ಕರ್ಕೊಂಬ. ಗೊಂಬೆ ಹೋಗಿ ಕರ್ಕೊಂಬ. ಅವನು ಬಂದಿದ್ದಾನೆ, ತೋಟದೊಳಗಿದ್ದೆ, ನಾವು ಓಡಿ ಬಂದಿದ್ದಾನೆ. ಏಯ್ ಬರ್ತಾ ನಿದ್ದೆ ಮಾಡಿದ್ದಿರೋದಕ್ಕೆ ಹಾಕ್ಲಿಕ್ಕೆ ಬರ್ತಾ ಇದೆ. ಆಚೆ ಹೋಗಿ ಕೊದ್ರೋಗೋ ಚಿಕ್ಕ ಫ್ರೆಂಡ್ಸ್. ಬನ್ನಿ ಅಂತ ಕರೆದ್ರೆ ಇನ್ನೊಂದು 3 ಸಸಿ ಇದೆ, ಬರ್ತೀನಿ ನಡಿ ಅಂತ ಕರೆದ್ರೆ ನಾನು ನೀರು ಕುಡಿಬೇಕು. ಕ್ಯಾನ್ ತಗೊಂಡೋಗಿದ್ದಾರೆ ನೀರು ಇಟ್ಕೊಂಬರಕ್ಕೆ. ನೀರಿಗೋಸ್ಕರ ವೆಯ್ಟಿಂಗು. ಅಲ್ಲೇ ಹೋಗೋಣ ಅಂತ ಅಂದರೆ ಬೈತಾರೆ. ಇವನಿಗೆ ಅಲ್ಲಿ ನೀರು ಬಿಟ್ರೂ ಪಾತ್ರೆ ಬೆಳಗಿರೋ ನೀರೇ ಕುಡಿಯೋಕ್ಕೆ ಸಿಗೋದು ಇವನಿಗೆ. ಅಲ್ಲಿ ಅವ್ನ ಬಟ್ಲಲ್ಲಿ ನೀರು ಬಿಟ್ರೂ ಇಲ್ಲಿ ಪಾತ್ರೆ ಬೆಳಗಿರೋ ನೀರು ಟೇಸ್ಟಾಗಿರ್ತವೆ, ಪಾತ್ರೆ ತೊಳೆದಿರೋ ನೀರು. ಬರ್ತಾರೆ ಫ್ರೆಂಡ್ಸ್ ನಮ್ಮನೆಯವರು ಲೈಟ್ ಬಿಟ್ಕೊಂಡು. ಬಂದರು ಅಲ್ಲ ಕಣಪ್ಪ, ಅವಾಗ್ಲಿನ ನೀರು ಕುಡಿಬೇಕು ಅಂತ ಕಾಯ್ತಾ ಇದ್ದೀನಿ. ತರ್ಬೇಕು ತಾನೆ ನೀನು? ನೀರು ಕುಡಿಬೇಕು ಅಂತ ಕಾಯ್ಕೊಂಡು ಕುಂತಿದ್ದೀನಿ. ನಿನಗೆ 12 ಗಂಟೆ ಆದ್ರೂ ನಿನಗೆ ಟೈಮ ಇಲ್ಲ. ಇನ್ನು 6 ಗಂಟೆಗೆ 5:15 ಎಬ್ಬಿಸ್ತೀಯ. ಮಲ್ಕೊಳ್ಳೋದು ಮಾತ್ರ 1 ಗಂಟೆ ರಾತ್ರಿ. ಇವನೊಬ್ಬ ಮಲ್ಕೊಳ್ಳೋದು 1 ಗಂಟೆ ರಾತ್ರಿ, ಇನ್ನು 5:30-6 ಗಂಟೆಗೆ ಎಬ್ಬಿಸ್ತೀಯ. ಟೈಮ್ ನೋಡಿ ಒಂಚೂರಲ್ಲಿ ಎಷ್ಟು ಆಯೈತೆ ಅಂತವ. ನಮ್ಮ ಗೊಂಬೆ ನಾನು ಇಬ್ಬರು ನೀರು ಕುಡಿಯೋಕೆ ಕಾಯ್ತಾ ಇದ್ದೀವಿ. ಇವತ್ತು ಆಗಲ್ಲ ನಿನಗೆ. ಸಣ್ಣ ಮಕ್ಳನ್ನೆಲ್ಲ ಬೇಗ ಮಲಗಿಸ್ಬೇಕಂತವ. ಹಿಂಗೆ ಜರ್ಕಿನೆಲ್ಲ ನೆನೆಸ್ಕೊಂಡು ಆಗಿಲ್ಲ ಇನ್ನೂ.
ನೀರು ಕುಡಿದು ನಡ್ಲಾ ಬಾ ಮತ್ತೆ ಬೇಗ. ಟಾರ್ಚ್ ಇಟ್ಕೊಂಡು. ಟಾರ್ಚಾ ಏನು ಇಟ್ಕೊಂಡು? ಟಾರ್ಚ್ ಇಟ್ಕೊಂಡು ಟಾರ್ಚ್ ಹಾಕೊಂಡು ಏನು ಮಾಡ್ತಿದ್ದೀನಿ? ನಿಂತಿದ್ದೀಯಾ? ಟಾರ್ಚ್ ಆನ್ ಮಾಡಿರೋದು ನಾನೇ. ಬಾ ಆಫ್ ಮಾಡ್ಕೊಂಡು. ಮಲ್ಕ ಬಾ. ಆ ಬಟ್ಲಲ್ಲಿ ಫಸ್ಟ್ ಇರೋದು ಖಾಲಿ ಮಾಡು. ಆ ಬಟ್ಲಲ್ಲಿ ಖಾಲಿ ಮಾಡು ಫಸ್ಟು. ಫ್ರೆಂಡ್ಸ್, ಹಾಗೆಯೇ ಇವತ್ತು ಬೆಳಗ್ಗೆ ಸಂಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ದೋಸೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ದೋಸೆಗೆ ಬಂದು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ದೋಸೆಗೆ ಶೇಂಗಾ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಮತ್ತು ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಹಾಕಿ ಮಾಡೋದು. ಇದಕ್ಕೆ ತೆಂಗಿನ ತುರಿ ಸೇರಿಸೋದಿಲ್ಲ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.